ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರ 50ನೇ ಹುಟ್ಟುಹಬ್ಬವನ್ನು ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ವಿಶೇಷ ಚೇತನ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿದರು. ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್ ರವರ ನೇತೃತ್ವದಲ್ಲಿ ನಾಪೋಕ್ಲುವಿನಲ್ಲಿರುವ ಪುನಶ್ಚೇತನ ಚಾರಿಟಬಲ್ ಟ್ರಸ್ಟ್ಗೆ ಭೇಟಿ ನೀಡಿ ವಿಶೇಷ ಚೇತನ ಮಕ್ಕಳಿಗೆ ಮಧ್ಯಾಹ್ನದ ವಿಶೇಷ ಉಪಹಾರವನ್ನು ವಿತರಿಸಿ ಶಾಸಕ ಪೊನ್ನಣ್ಣ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ನಾಪೋಕ್ಲು ವಲಯಾಧ್ಯಕ್ಷ ಮಾಚೇಟಿರ ಕುಸುಕುಶಾಲಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ, ಉಪಾಧ್ಯಕ್ಷೆ ಹೇಮಾವತಿ, ಟ್ರಸ್ಟಿನ ಸಂಚಾಲಕಿ ಬಾಳೆಯಡ ದಿವ್ಯಾ ಮಂದಪ್ಪ, ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಕುರೇಶಿ, ಕುಲ್ಲೇಟಿರ ಅರುಣ್ ಮೇಬಾ, ಟಿಎ ಇಬ್ರಾಹಿಂ, ಟ್ರಸ್ಟಿನ ಸಹಾಯಕಿ ಅಸ್ಮಾ ಹಾಗೂ ಮತ್ತಿತರರು ಹಾಜರಿದ್ದರು. गाड़ी बंद बाय बाय मंडे ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಎಎಸ್ ಪೊನ್ನಣ್ಣ ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರ 50ನೇ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ವಿರಾಜಪೇಟೆ ಕ್ಷೇತ್ರದ 58 ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಸಿದ್ದಾರೆ. ಅದೇ ರೀತಿ ನಾಪೋಕ್ಲು ವ್ಯಾಪ್ತಿಯ ಬ್ಲಾಕ್ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ರವರ ನೇತೃತ್ವದಲ್ಲಿ ಈ ದಿನ ವಿಶೇಷ ಚೇತನ ಮಕ್ಕಳು ಚಾರಿಟೇಬಲ್ ಪುನಶ್ಚೇತನ ಟ್ರಸ್ಟ್ ಎನ್ನುವ ಸಂಸ್ಥೆಯನ್ನು ದಿವ್ಯಾ ಮಂದಪ್ಪನವರು ನಡೆಸಿದ್ದಾರೆ. ಅದರ ಪೊನ್ನಣ್ಣನವರ ಜನ್ಮದಿನದ ಪ್ರಯುಕ್ತ ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ಊಟೋತ್ಪನ್ನ ವ್ಯವಸ್ಥೆಯನ್ನು ಮಾಡಿ ಇನ್ನು ಮುಂದಕ್ಕೂ ಪುನಶ್ಚೇತನ ಟ್ರಸ್ಟ್ ಯಶಸ್ವಿ ಆಗಬೇಕು. ಅದೇ ರೀತಿ ಪೊನ್ನಣ್ಣನವರ ಏನು 50 ವರ್ಷಗಳನ್ನು ಕಳೆದಿದ್ದಾರೆ, ಇನ್ನು ಮುಂದಕ್ಕೂ ಅವರಿಗೆ ಸರ್ವಶಕ್ತನಾದ ಭಗವಂತ ಆಯುಷ ಆರೋಗ್ಯವನ್ನು ನೀಡಿ ರಾಜಕೀಯದಲ್ಲಿ ಉನ್ನತ ಪದವಿಗೆ ಏರಬೇಕು ಅಂತೇಳಿ ಪುನಶ್ಚೇತನ ಟ್ರಸ್ಟ್ನ ಪರವಾಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ.